ನಮಸ್ಕಾರ. ಕರ್ನಾಟಕದಲ್ಲಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶದ ಪ್ರಕಾರ SIR ಪ್ರಕ್ರಿಯೆ ಶುರುವಾಗಿದೆ. ನಮಗೆಲ್ಲ ಗೊತ್ತಿದೆ. ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರ್ತದೆ. ಹೌಸ್ ಟು ವಿಸಿಟ್ ಬೈ BLOs 30 ಜೂನ್ನಿಂದ 29 ಜುಲೈವರೆಗೂ. ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್ 5 ಆಗಸ್ಟ್ 2026. ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ 5ನೇ ಆಗಸ್ಟ್ ಇಂದ 4ನೇ ಸೆಪ್ಟೆಂಬರ್ ತನಕ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಇರುವುದು 5ನೇ ಆಗಸ್ಟ್ ಇಂದ 3ನೇ ಅಕ್ಟೋಬರ್ ತನಕ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟರಲ್ ರೋಲ್ 7ನೇ ಅಕ್ಟೋಬರ್ ಇದು ಶೆಡ್ಯೂಲ್ ಇರ್ತದೆ. ಇದರ ಪ್ರಕಾರ ಈಗಾಗಲೇ ನಮ್ಮ ಪ್ರಕ್ರಿಯೆ ಶುರುವಾಗಿದೆ. ಇದರಲ್ಲಿ ಸುಮಾರು 68,123 ಜನ ಅಧಿಕಾರಿಗಳು ನೇರವಾಗಿ ಪಾಲ್ಗೊಂಡಿದ್ದಾರೆ. ಚೀಫ್ ಎಲೆಕ್ಟರಲ್ ಆಫೀಸರ್ 31 ಜನ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್ 30 ಜನ, CO ಜಿಲ್ಲಾ ಪಂಚಾಯತ್, ಸ್ಪೆಷಲ್ ಕಮಿಷನ್ ಎಲೆಕ್ಷನ್ 1, ರೋಲ್ ಅಬ್ಸರ್ವರ್ಸ್ 32 ಜನ, ADOs 4 ಜನ, ಜಾಯಿಂಟ್ ಚೀಫ್ ಎಲೆಕ್ಟರಲ್ ಆಫೀಸರ್ 3 ಜನ, ಡೆಪ್ಟಿ ಚೀಫ್ ಎಲೆಕ್ಟರಲ್ ಆಫೀಸರ್ 2, ಅಸಿಸ್ಟೆಂಟ್ ಚೀಫ್ ಎಲೆಕ್ಟರಲ್ ಆಫೀಸರ್ 3 ಜನ, ನೋಡಲ್ ಆಫೀಸರ್ ಫಾರ್ SIR 34 ಜನ, ಆಮೇಲೆ EROs 224 ಜನ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, AEROs 336, ಎಲೆಕ್ಷನ್ ತಹಶೀಲ್ದಾರ್ಸ್ 34, ಎಲೆಕ್ಷನ್ ಕೇಸ್ ವರ್ಕರ್ಸ್ 224, ಆಮೇಲೆ BLOs ಬೂತ್ ಲೆವೆಲ್ ಆಫೀಸರ್ಸ್ 59,050, BLO ಸೂಪರ್ವೈಸರ್ಸ್ 7,556. ಇಷ್ಟು ಜನ ಅಧಿಕಾರಿಗಳು ನೇರವಾಗಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲರಿಗೂ ಈಗಾಗಲೇ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಗಾಗಲೇ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈ ಟ್ರೈನಿಂಗ್ ಕೊಟ್ಟಿದ್ದು ಜಿಲ್ಲಾ ಹಂತದಲ್ಲಿ ಜಿಲ್ಲಾಧಿಕಾರಿಗಳು, ಎಲ್ಲ ರಾಜಕೀಯ ಪಕ್ಷದ ಪ್ರತಿನಿಧಿಗಳಿಗೆ, ಆಮೇಲೆ ಮೀಡಿಯಾದ ಎಲ್ಲ ಮಿತ್ರರಿಗೆ, ಆಮೇಲೆ ಬೂತ್ ಆಫೀಸರ್ಗಳಿಗೆ, ಬೂತ್ ಸೂಪರ್ವೈಸರ್ಗಳಿಗೆ ಎಲ್ಲರಿಗೂ ಜಿಲ್ಲಾ ಹಂತದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬೂತ್ ಲೆವೆಲ್ ಏಜೆಂಟ್ಗೂ ಸಮೇತ ಜಿಲ್ಲಾ ಹಂತದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರ ಫೋಟೋ ನಮಗೆ ಈಗ ನಮಗೆ ಶೇರ್ ಮಾಡಿದ್ದೀನಿ. ಆಮೇಲೆ ಕರ್ನಾಟಕದಲ್ಲಿ ಮ್ಯಾಪಿಂಗ್ ಎಷ್ಟು ಆಗಿದೆ ಎಂದು ತಗೊಂಡಾಗ ಈಗಾಗಲೇ ನಾವು 91.61% ಮ್ಯಾಪಿಂಗ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ 16/6/2026ಕ್ಕೆ ಅಂದರೆ 2 ರೋಲ್ ಯಾವುದು ಫ್ರೀಸ್ ಆಗಿದೆ SIR ಗೋಸ್ಕರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಸಂಬಂಧವಾಗಿ 16/6/2026ಕ್ಕೆ 2 ರೋಲ್ ಫ್ರೀಸ್ ಆಗಿದೆ. ವೋಟ್ ಲಿಸ್ಟ್ ನ ಫ್ರೀಸ್ ಮಾಡಿದ್ದೀವಿ. ಆ ದಿನ ನಮ್ಮಲ್ಲಿ ವೋಟರ್ ಸಂಖ್ಯೆ 5,54,32,314. ರಿಪೀಟ್, ಅವತ್ತು ದಿನ 5,54,32,314. ಇಷ್ಟು ಮತದಾರರ ಪೈಕಿ ಈಗಾಗಲೇ ನಾವು 5,07,79,810 ಮತದಾರರನ್ನ ಮ್ಯಾಪಿಂಗ್ ಮಾಡಿದ್ವಿ. 91.61%. ಕೊಡಗು ಜಿಲ್ಲೆ 98.68%, ಧಾರವಾಡ 98.38%, ಬಾಗಲಕೋಟೆ 97.96% ಅಂತ ಹಲವಾರು ಜಿಲ್ಲೆಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ. ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೋಡುವ ಸಂದರ್ಭಗಳಲ್ಲಿ 126 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 95% ಗಿಂತ ಮೇಲೆ ಮ್ಯಾಪಿಂಗ್ ಮಾಡಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 173 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 90% ಗಿಂತ ಮೇಲೆ ಮ್ಯಾಪಿಂಗ್ ಮಾಡಿದ್ದಾರೆ. ಮ್ಯಾಪಿಂಗ್ ಪ್ರಕ್ರಿಯೆ ಇನ್ನೂ ಮುಂದುವರಿತಾ ಇದೆ. ಜುಲೈ ಕೊನೆ ತನಕ ಮ್ಯಾಪಿಂಗ್ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಆದ್ರಿಂದ ದಯವಿಟ್ಟು ಎಲ್ಲೂ ಕೆಲವು ಕಡೆ ಮ್ಯಾಪಿಂಗ್ ಆಗಿಲ್ಲ. ನಾನೆಲ್ಲ ನನ್ನ BLOಗಳಿಗೆ ಮತ್ತು ಮತದಾರರು ವಿನಂತಿ ಮಾಡಿಕೊಡ್ತೀನಿ, ದಯವಿಟ್ಟು ಎಲ್ಲರೂ ಮ್ಯಾಪಿಂಗ್ ಆಗದೇ ಇದ್ದ ಸಂದರ್ಭದಲ್ಲಿ ದಯವಿಟ್ಟು ಮ್ಯಾಪಿಂಗ್ ಮಾಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಆಮೇಲೆ ಬೂತ್ ಲೆವೆಲ್ ಏಜೆಂಟ್ಸ್ ಕರ್ನಾಟಕದಲ್ಲಿ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ 1,15,112 ಬೂತ್ ಏಜೆಂಟ್ಸ್ ಅನ್ನ ಅಪಾಯಿಂಟ್ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳಿಗೆ ಧನ್ಯವಾದ ಇಷ್ಟಪಡ್ತೀನಿ. ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವತಿಯಿಂದ 52,419, ಭಾರತೀಯ ಜನತಾ ಪಾರ್ಟಿ ವತಿಯಿಂದ 48,614, ಜನತಾದಳ ಪಕ್ಷದಿಂದ 14,020, AAP ಪಕ್ಷದಿಂದ 18, BSP ಪಕ್ಷದಿಂದ 36, CPIM ಇಂದ 5 ಜನ, ಒಟ್ಟು 1,15,112 ಜನ ಬೂತ್ ಏಜೆಂಟ್ಸ್ ಅಪಾಯಿಂಟ್ ಮಾಡಿದ್ದಾರೆ. ಇದರಲ್ಲಿ ಮೆಜಾರಿಟಿ ಆಫ್ ದಿ BLAs ಆರ್ ಟ್ರೈನ್ಡ್ ಇನ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಜಿಲ್ಲಾ ಹಂತದಲ್ಲಿ ಸುಮಾರು BLAಗಳಿಗೆ ಟ್ರೈನಿಂಗ್ ಆಗಿದೆ. ಇಲ್ಲಿ ಯಾವ್ದಾದ್ರು ಒಬ್ಬರಿಗೆ ಆಗಿಲ್ಲ ಅಂತ ಸಮೇತ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿದ್ದ 5,54,32,314 ಜನ ಮತದಾರರಿಗೆ ನಾಳೆಯಿಂದ 30ನೇ ತಾರೀಕು ಜೂನ್ನಿಂದ
29ನೇ ತಾರೀಕು ಜುಲೈವರೆಗೂ ನಮ್ಮ ಬೂತ್ ಲೆವೆಲ್ ಅಧಿಕಾರಿಗಳು ಪ್ರತಿ ಒಂದು ಮತದಾರರ ಮನೆಗೆ ತಾವು ಎಲೆಕ್ಟ್ರೋಲ್ ರೋಲ್ ಅಲ್ಲಿ ನೀಡಿರುವ ಅಡ್ರೆಸ್ಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಿದ್ದಾರೆ. 5,54,00,000 ಮತದಾರರು 2 ಸರಿ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಈ ಫಾರ್ಮ್ ಪೂರ ಮುಗಿದು ಅವರಿಗೆ ಸಪ್ಲೈ ಆಗಿ ಈಗಾಗಲೇ BLOಗಳು ರೆಡಿ ಇದ್ದಾರೆ ಎಂಬ ಅಂಶವನ್ನ ನಾನು ಎಲ್ಲ ಗಮನಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಆಸ್ ಪರ್ ದ ಟೈಮ್ ಶೆಡ್ಯೂಲ್ ಇವತ್ತು ರಾತ್ರಿಗೆ ಅದು ವಿತರಣೆ ಆಗಿ ಮುಗಿಬೇಕು. ಅದೇ ಪ್ರಕಾರ ನಾವು ಇವತ್ತು ರಾತ್ರಿ ಒಳಗಾಗಿ ಎಲ್ಲ ಫಾರ್ಮ್ಸ್ 100% ಆಫ್ ದ ಫಾರ್ಮ್ಸ್ ವಿಲ್ ಬಿ ಡೆಲಿವರ್ಡ್ ಟು ಆಲ್ ದ BLOs ಕನ್ಸರ್ನ್. ಸೊ ಇದು ಸುಮಾರು 11 ಕೋಟಿ ಫಾರ್ಮ್ಸ್ ನಾವು ಪ್ರಿಂಟ್ ಮಾಡಬೇಕಾಗ್ತದೆ. ಪ್ರತಿ ಫಾರ್ಮ್ 2 ಪೇಜ್ ಇರ್ತದೆ. ಈಗಾಗಲೇ ಪ್ರಿಂಟಿಂಗ್ ಎಲ್ಲ ಮುಗಿದು ವಿತರಣೆ ಸುಮಾರು ಕಡೆ ಮುಗಿದಿದೆ. ಸೊ ಇದು ಮಾಹಿತಿ ನಾನು ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾಹಿತಿ ಹೇಳಬೇಕಾಗುತ್ತೆ ಅಂತ ಕೇಳಿದ್ರೆ, ನಾಳೆ ಬೆಳಿಗ್ಗೆಯಿಂದ ರಾಜ್ಯದಲ್ಲಿರುವ 59,050 BLOಗಳು ತನ್ನ ಕೆಲಸವನ್ನ ಅವರು ಪ್ರಾರಂಭ ಮಾಡಬೇಕಾಗುತ್ತದೆ. ಆಮೇಲೆ BLOಗೆ ಟ್ರೈನಿಂಗ್ ಕೊಟ್ಟಿದ್ದನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಪ್ ಅಲ್ಲಿ ಸಮೇತ ಅಪ್ಡೇಟ್ ಮಾಡಬೇಕಾಗುತ್ತದೆ. 59,050 BLOಗಳು ತನ್ನ ಮೊಬೈಲ್ ಇಂದ ಲಾಗಿನ್ ಆಗಿ ನಾನು ಟ್ರೈನಿಂಗ್ ತಗೊಂಡಿರೋದನ್ನ ಆ ಆ್ಯಪ್ ಅಲ್ಲಿ ಕನ್ಫರ್ಮ್ ಮಾಡಿದರೆ ಎಂಬ ಮಾಹಿತಿಯನ್ನು ಸಮೇತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ BLOs ಆರ್ ಟ್ರೈನ್ಡ್ ಮೋರ್ ದ್ಯಾನ್ ಒನ್ಸ್. ಅದನ್ನು ತಗೊಂಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನಮ್ಮಿಂದ ಸಾರ್ವಜನಿಕರಿಗಾಗಲಿ ಮತ್ತು ನಮ್ಮ ಅಧಿಕಾರಿಗಳಿಗೆ ಬೇಕಾದ ರೀತಿ ಎಲ್ಲ ಮಾಹಿತಿಯನ್ನು ವೆಬ್ಸೈಟ್ಗೆ ಕೊಡಲಾಗಿದೆ. ಈಗಾಗಲೇ ಹಲವಾರು ರೀತಿಯಾದ ಮಾಹಿತಿ, ಎಕ್ಸ್ಪ್ಲೇನರ್ ವಿಡಿಯೋಸ್, EC ನೋಟಿಫಿಕೇಶನ್, ಆಮೇಲೆ ಬುಕ್ಲೆಟ್ಸ್, PPT, ಆಲ್ ದ ಫೋಟೋಸ್ ಕನ್ಸರ್ನ್, FAQ ಇದು ಎಲ್ಲಾನು ವೆಬ್ಸೈಟ್ಗೆ ಕೊಡಲಾಗಿದೆ. ನಾವು ಈಗಾಗಲೇ ಶೇರ್ ಮಾಡಿ ತಗೊಳ್ಳು ಲಿಂಕ್ ಅನ್ನು ಕಳಿಸ್ಕೊಟ್ಟಿದ್ದೀವಿ. ನಾನು ಎಲ್ಲ ಸಾರ್ವಜನಿಕರಲ್ಲೂ, ಮತದಾರರಲ್ಲೂ, ಮಾಧ್ಯಮದ ಪ್ರತಿನಿಧಿಗಳು, ರಾಜಕೀಯ ಪಕ್ಷದ ಎಲ್ಲ ಮುಖಂಡರಲ್ಲೂ, ಬೂತ್ ಏಜೆಂಟಲ್ಲೂ ಮತ್ತು ಅಧಿಕಾರಿ ಮಿತ್ರರಲ್ಲೂ ವಿನಂತಿ ಮಾಡಿಕೊಡ್ತೀನಿ. ಕೈಂಡ್ಲಿ ಈ ಶೇರನ್ನ ತಾವು ಯಾವಾಗ ಕ್ಲಿಕ್ ಮಾಡಿದ್ರು ತಮಗೆ ಬೇಕಾದ ಸಂಪೂರ್ಣ ಮಾಹಿತಿಯನ್ನು, ಅಂದರೆ ಮ್ಯಾಪಿಂಗ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಮಾಹಿತಿನ ತಾವು ನೋಡ್ಬೋದು, ಹೌ ಟು ಫಿಲ್ ದ ಫಾರ್ಮ್ ಅಂತ ನೋಡ್ಬೋದು, ಫಾರ್ಮ್ ಅಲ್ಲಿ ಏನಿದೆ ಅಂತ ನೋಡ್ಬೋದು, ತಮ್ಮ BLO ಯಾರು, ಅವ್ರದ್ದು ಮೊಬೈಲ್ ನಂಬರ್ ಏನು, ಆಮೇಲೆ ಲೊಕೇಶನ್ ಆಫ್ ದಿ ಪೋಲಿಂಗ್ ಸ್ಟೇಷನ್ ಏನು, ಈ ರೀತಿ ಎಲ್ಲ ಅಂಶಗಳನ್ನ ERO ನಂಬರ್ ಏನು, ARO ನಂಬರ್ ಏನು, ಅದೆಲ್ಲ ಅಂಶವನ್ನ ವೆಬ್ಸೈಟ್ಗೆ ಕೊಟ್ಟಿದ್ವಿ. ಲಿಂಕ್ ಎಲ್ಲರಿಗೂ ಕೊಟ್ಟಿದ್ವಿ. ದಯವಿಟ್ಟು ಈ ಮಾಹಿತಿನ ಸದುಪಯೋಗಪಡಿಸಬೇಕೆಂದು ನಾನು ತಮ್ಮ ವಿನಂತಿ ಮಾಡ್ತೀನಿ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕನಿಷ್ಠ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ, ಯಾಕಂದ್ರೆ ಕೆಲವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಕೆಲವರಿಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕಾಗ್ಬೋದು ಅಂತ ಹಲವಾರು ಕಾರಣಗಳಿಂದ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಲಿಕ್ಕೆ ಅದನ್ನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀವಿ. ಅದರ ಮಾಹಿತಿಯನ್ನು, ಆಮೇಲೆ ಲೊಕೇಶನ್ ಎಲ್ಲಿ ಇದೆ ಅದರ ಮಾಹಿತಿಯನ್ನು ನಾನು ಈಗಾಗಲೇ ವೆಬ್ಸೈಟ್ಗೆ ಶೇರ್ ಮಾಡಿದ್ದೀನಿ. ಗೂಗಲ್ ಡ್ರೈವ್ಲಿ ನಮ್ಗೆ ಹಾಕಿ ಕೊಟ್ಟಿದ್ದೀವಿ. ಅದನ್ನು ತಾವು ಉಪಯೋಗ ಮಾಡಿಸ್ಕೋಬಹುದು. BLOಗಳು ಫಾರ್ಮನ್ನು ಮನೆ ಮನೆಗೆ ವಿತರಣೆ ಮಾಡಿದ ನಂತರ ಅವರು ಅದನ್ನು ವಾಪಸ್ ಪಡೆದ ನಂತರ ಅವರು ಡಿಜಿಟೈಸ್ ಮಾಡಬೇಕಾಗುತ್ತೆ ಫಾರ್ಮನ್ನು. ಆ ಪ್ರಕ್ರಿಯೆಗೆ BLOಗೆ ಹೆಲ್ಪ್ ಮಾಡಲಿಕ್ಕೆ ಅವ್ರಿಗೆ ಏನೋ ಟೆಕ್ನಿಕಲ್ ಸಪೋರ್ಟ್, ಅವರಿಗೆ ವೈಫೈ ಬೇಕು ಅದು ಇರಲ್ಲ, ಅಥವಾ ಇನ್ನೂ ಸ್ವಲ್ಪ ಸಪೋರ್ಟ್ ಬೇಕಾಗ್ತದೆ. ಪ್ರತಿಯೊಂದು ತಾಲೂಕಾದಲ್ಲೂ ಕನಿಷ್ಠ 2 ರಿಂದ 3 ಕಡೆ ನಾವು BLO ಫೆಸಿಲಿಟೇಷನ್ ಸೆಂಟರ್ ಸಮೇತ ಮಾಡಿರ್ತೀವಿ. ಅದು BLO ಅನುಕೂಲ ಮಾಡುವ ಸಂಬಂಧ. ಯಾಕಂದ್ರೆ ಮುಖ್ಯವಾಗಿ ಕೆಲವರಿಗೆ ವೈಫೈ ಇರುವುದಿಲ್ಲ, ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಇನಿಷಿಯಲ್ ಗೈಡೆನ್ಸ್ ಬೇಕಾಗ್ಬೋದು, ಮತ್ತು ಒಂದು ಕಡೆ ಕೂತು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ ಅಗತ್ಯ ಇದೆ ಎಂದು ಕೇಳಿದ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಅದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ತಮ್ಮೆಲ್ಲರಿಗೂ ಈಗಾಗಲೇ ನೀಡಿದ್ದೇನೆ. ಇವತ್ತು ದಿನ ಏನು ಪ್ರೆಸ್ ನೋಟ್ ಕೊಟ್ಟಿದ್ವಿ ಅದರ ಜೊತೆಗೂ ಸಮೇತ ಈ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡಲಾಗಿದೆ. ಸೊ ಅದನ್ನ ಎಲ್ಲರೂ ಸದುಪಯೋಗಪಡಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಆಮೇಲೆ ಸ್ವೀಪ್ ಆಕ್ಟಿವಿಟಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ನಾಳೆ 30ನೇ ತಾರೀಕು ಜೂನ್ನಿಂದ 29ನೇ ತಾರೀಕುವರೆಗೂ ಪ್ರತಿಯೊಂದು ಮನೆಗೂ, ಅಂದರೆ ಮತದಾರರ ಮನೆಗೂ ನಮ್ಮ BLOಗಳು 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಂದು ಮತದಾರರಿಗೆ ತಗೊಂಡೋಗಿ ವಿತರಣೆ ಮಾಡ್ತಾರೆ. ಇದು ಅವ್ರ ಮನೆಗೆ ವಿತರಣೆ ಮಾಡಿದಾರಾ ಎಂಬುದಕ್ಕೋಸ್ಕರವಾಗಿ ಸ್ಟಿಕ್ಕರ್ಸ್ ಮಾಡಲಾಗಿದೆ. ಆ ಸ್ಟಿಕ್ಕರ್ ಅನ್ನ ನಾನು ಈಗಾಗಲೇ ತಮಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಸಾಫ್ಟ್ ಕಾಪಿ ಹಾಕಿಟ್ಟಿದ್ದೀನಿ. ಈ ಸ್ಟಿಕ್ಕರ್ ಈ ರೀತಿ ಇರ್ತದೆ. ದಿಸ್ ಇಸ್ ದ ಸ್ಟಿಕ್ಕರ್. ಇದು ಈ ಸ್ಟಿಕ್ಕರ್ ಮನೆಗೆ ಹಂಚಿದ್ದಾರೆ ಫಾರ್ಮ್ ಅನ್ನ ಎಂಬುದಕ್ಕೆ ಇದು ಪ್ರತಿ ಮನೆಗೂ ಹಂಚ್ತಾರೆ. ನಮ್ಮ ರಾಜ್ಯದಲ್ಲಿ 1,88,00,000 ಚಿಲ್ಲರೆ ಮನೆಗಳಿದ್ದಾವೆ. ಈ ಸ್ಟಿಕ್ಕರ್ ಅನ್ನ ಅಷ್ಟು ಸ್ಟಿಕ್ಕರ್ ಪ್ರಿಂಟ್ ಮಾಡಿ 1,80,00,000 ಸ್ಟಿಕ್ಕರ್ ಪ್ರಿಂಟ್ ಮಾಡಿ ನಾನು ಎಲ್ಲ BLO ಕಳಿಸ್ಕೊಟ್ಟಿದ್ದೇನೆ. ಮನೆಯಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡಿದ ನಂತರ ಆ ಮನೆ ಬಾಗಿಲಿಗೆ ಈ ಸ್ಟಿಕ್ಕರ್ ಅನ್ನ ಹಂಚಿಸಬೇಕೆಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಅವರಿಗೆ ಟ್ರೈನಿಂಗ್ ಕೊಡಲಾಗಿದೆ. ಇದು ಯಾರು ಮನೆಯಲ್ಲಿ ಮತದಾರರು ಇದ್ದಾರೆ, ಯಾರು ಮನೆಯಲ್ಲಿ ವಿತರಣೆ ಮಾಡಲಾಗಿದೆ ಅವರಿಗೆ ಹಂಚುವ ಸ್ಟಿಕ್ಕರ್. ಮತ್ತು ಇದು ರೆಡ್ ಕಲರ್ ಸ್ಟಿಕ್ಕರ್, ಇದು ಇನ್ನೊಂದು ಪ್ರಿಂಟ್ ಮಾಡಿದ್ವಿ.
ಯಾರು ಮನೆ ಲಾಕ್ ಆಗಿದೆ ಅಂಥವ್ರ ಮನೆಯಲ್ಲಿ ಈ ಸ್ಟಿಕ್ಕರ್ನ ಹಂಚಬೇಕು. ಈ ಸ್ಟಿಕ್ಕರ್ಗೆ ಏನಿರ್ತದೆ ಅಂತ ಹೇಳಿದ್ರೆ BLO ಗೈಡ್ಲೈನ್ಸ್ ಪ್ರಕಾರ 3 ಸಾರಿ ವಿಸಿಟ್ ಮಾಡಬೇಕಿರುತ್ತದೆ. ಸೊ ಮೊದಲ ವಿಸಿಟ್ ಯಾವಾಗ, ನೆಕ್ಸ್ಟ್ 2ನೇ ವಿಸಿಟ್ ಯಾವಾಗ ಅವ್ರು ಬರ್ತಾರೆ, 3ನೇ ವಿಸಿಟ್ ಯಾವಾಗ ಬರ್ತಾರೆ ಎಂಬ ಮಾಹಿತಿಯನ್ನು ಮತದಾರರಿಗೆ ನೀಡುವ ಸಂಬಂಧವಾಗಿ ಈ ಸ್ಟಿಕ್ಕರ್ನ ಲಾಕ್ಡ್ ಹೌಸಸ್ಗೆ ನಾವು ಹಂಚಿಸ್ತೀವಿ. ಈ ಮಾಹಿತಿಯನ್ನು ನಾವು ತಮಗೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟು ತಯಾರಿ ನಮ್ಮ ವತಿಯಿಂದ ಈಗಾಗಲೇ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಇದಕ್ಕೆ ಸಹಕರಿಸ್ತಿರುವ ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ರಾಜಕೀಯ ಪಕ್ಷದ ವತಿಯಿಂದ ಅಪಾಯಿಂಟ್ ಮಾಡಿರುವ ಎಲ್ಲ ಬೂತ್ ಏಜೆಂಟ್ಗಳಿಗೂ ಮತ್ತು ನನ್ನ ಎಲ್ಲ ಅಧಿಕಾರಿ ಮಿತ್ರರು ಸುಮಾರು 68,000 ಚಿಲ್ಲರೆ ಅಧಿಕಾರಿಗಳು ನೇರವಾಗಿ ಪಾಲ್ಗೊಳ್ತಿದ್ದಾರೆ. 59,000 BLO, 7,000 ಚಿಲ್ಲರೆ ಸೂಪರ್ವೈಸರ್ಸ್ ಮತ್ತು ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಡ್ತೀನಿ, ನಮ್ಮ ಸಹಕಾರ ಸಂಪೂರ್ಣವಾಗಿ ಇರಲಿ ಮತ್ತು ಈ ಇನ್ಫಾರ್ಮೇಶನ್ ಏನು ನಾವು ಕೊಟ್ಟಿದ್ದೀವಿ ಅದು ದಯವಿಟ್ಟು ತಾವು ಉಪಯೋಗ ಮಾಡಿಕೊಳ್ಳಿ. ಮತ್ತು ಎನಿಮಿನೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ನಾನು ಮತದಾರರಲ್ಲಿ ಗೌರವಪೂರ್ವವಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಎನಿಮಿನೇಷನ್ ಫಾರ್ಮ್ ಅಲ್ಲಿ ತಮ್ಮ ಫೋಟೋವನ್ನು ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ದಯವಿಟ್ಟು ಬೇರೆ ಹತ್ರ ವಾಪಸ್ ಕೊಡಿ ಎಂದು ನಾನು ವಿನಂತಿ ಮಾಡ್ತೀನಿ. ಯಾಕಂತ ಕೇಳಿದರೆ ಡ್ರಾಫ್ಟ್ ರೋಲಲ್ಲಿ 5ನೇ ಆಗಸ್ಟ್ಗೆ ನಾವೇನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ, ಆ ಡ್ರಾಫ್ಟ್ ರೋಲಲ್ಲಿ ಯಾರು ಹೆಸರು ಇರ್ತದೆ ಅಂತ ಕೇಳಿದರೆ ಯಾರ್ಯಾರೆಲ್ಲ ಎನಿಮಿನೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಸಹಿ ಮಾಡಿ ಕೊಡ್ತಾರೋ ಅವ್ರ ಹೆಸರೆಲ್ಲ ಕಡ್ಡಾಯವಾಗಿರ್ತದೆ. ಯಾರು ಎನಿಮಿನೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಸಹಿ ಮಾಡಿ ಕೊಟ್ಟಿರುವುದಿಲ್ಲ ಅವ್ರ ಹೆಸರು ಇರುವುದಿಲ್ಲ. ಅದರಿಂದ ದಯವಿಟ್ಟು ಎನಿಮಿನೇಷನ್ ಫಾರ್ಮ್ ವಾಪಸ್ ಕೊಡೋದು ದಯವಿಟ್ಟು BLO ಕೈಲಿ ವಾಪಸ್ ಕೊಡಿ ವಿನಂತಿ ಮಾಡಿ. ಯಾರಾದರೂ ಅಕಸ್ಮಾತ್ ಎನಿಮಿನೇಷನ್ ಫಾರ್ಮ್ ನೇರವಾಗಿ ನಾನು ಫಿಲ್ ಕೊಡಕ್ಕೆ ಆಗುತ್ತಿಲ್ಲ ಅಂದ್ರೆ ಅಂಥವ್ರು ಆನ್ಲೈನಲ್ಲಿ ಅಪ್ಲೈ ಮಾಡಬಹುದಾಗಿದೆ. ಆ ಮಾಡ್ಯೂಲ್ ನಾಳೆ ಬೆಳಿಗ್ಗೆಯಿಂದ ವೆಬ್ಸೈಟ್ ಲಭ್ಯ ಇರ್ತದೆ. ಅದ್ರ ಕುರಿತ ಡೀಟೇಲ್ಸ್ ನಾಳೆ ಪ್ರೆಸ್ ನೋಟ್ ಮುಖಾಂತರ ನಾನು ತಮಗೆ ಈಗಾಗಲೇ ಮಾಹಿತಿ ಕೊಟ್ಟಿರ್ತೇನೆ. ಸೊ ಇಷ್ಟು ವಿಷಯ ನಾನು ತಮ್ಮ ಮುಖಾಂತರ ಎಲ್ಲ ರಾಜ್ಯದ ಮತದಾರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. SIR ಬಹು ಮುಖ್ಯ ಪರ್ಪಸ್ ಏನಂತ ಕೇಳಿದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಎಲೆಕ್ಟೋರಲ್ ರೋಲ್. ದಟ್ ಇಸ್ ದ ಪರ್ಪಸ್ ಆಫ್ ದಿಸ್ SIR. ಅದರಿಂದ ಇದಕ್ಕೆ first time voters. And the majority of them are complaining that they haven't got the feedback even after enrollment. 16/6/2026 ಮುಂಚೆ ನಮ್ಮ ಹತ್ರ ಯಾರ್ಯಾರು ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಫಾರ್ ಅಡಿಷನ್, ಫಾರ್ ಕರೆಕ್ಷನ್ಸ್, ಫಾರ್ ಡಿಲಿಷನ್ ಯಾರ್ಯಾರು ಮಾಡಿದ್ದಾರೆ ಎಕ್ಸೆಪ್ಟ್ ಅರೌಂಡ್ 400 ಅಪ್ಲಿಕೆಂಟ್ಸ್ ಬಿಟ್ಟು ಎಲ್ಲ ಕೇಸಸ್ ವಿ ಹ್ಯಾವ್ ಕ್ಲಿಯರ್ಡ್. ಯಾರ್ಯಾರು 16/6 ಮುಂಚೆ ನಮಗೆ ಅಪ್ಲೈ ಮಾಡಿದ್ರು ಎಕ್ಸೆಪ್ಟ್ 400 ಮೇ ಬಿ ಬಿಕಾಸ್ ಆಫ್ ಸಮ್ ಡಾಕ್ಯುಮೆಂಟ್ ಎಲೆಕ್ಷನ್ಸ್ ಬೇರೆ ಬಿಟ್ಟು ಬಾಕಿ 69,000 ಅರ್ಜಿಯಲ್ಲಿ ಬಾಕಿ ಎಲ್ಲ ಅರ್ಜಿನ ಕ್ಲಿಯರ್ ಮಾಡಿದ್ವಿ. ದೇ ವಿಲ್ ಆಲ್ಸೋ ಬಿ ಗೆಟಿಂಗ್ ಎನಿಮಿನೇಷನ್ ಫಾರ್ಮ್ಸ್. ದೇ ವಿಲ್ ಚೆಕ್. ನಾನು ಮತ್ತೆ ವಿನಂತಿ ಮಾಡ್ತೀನಿ, ಈಗಾಗಲೇ ನಾವು ಕೊಟ್ಟಿದ್ದಕ್ಕೆ ತಮ್ಮ ಹೆಸರು ಡ್ರಾಫ್ಟ್ ರೋಲ್ ಅಲ್ಲಿ ಇದೆಯಾ ಅಥವಾ ತಮ್ಮ ಹೆಸರು 2002 SIR ಅಲ್ಲಿ ಇದೆಯಾ ಎಂಬುದೆಲ್ಲ ಚೆಕ್ ಮಾಡಿಕೊಳ್ಳಿಕ್ಕೆ ಪ್ರೊಸೀಜರ್ ಏನೇನು ಫಾಲೋ ಮಾಡಬೇಕೆಂದು ಪೂರ ಎಕ್ಸ್ಪ್ಲೇನ್ ವಿಡಿಯೋಸ್ ಮಾಡಿ ಕೊಟ್ಟಿದ್ದೀವಿ. ದಯವಿಟ್ಟು ತಾವು ಹೇಳಬೇಕು. ಆದರೆ ಮತ್ತೆ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಅವರ್ ಕರ್ನಾಟಕ ವೋಟರ್ಸ್, ಪ್ಲೀಸ್ ಡೌನ್ಲೋಡ್ ECI ನೆಟ್ ಆ್ಯಪ್. ಎಲ್ಲ ರೀತಿ ಹೆಲ್ಪ್ ಇದು ತಮಗೆ ಮಾಡ್ತಿದೆ. ಈಗಾಗಲೇ ಸುಮಾರು 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆ್ಯಪ್ ಆಗಿದೆ. ದಿಸ್ ಆ್ಯಪ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಡ್ಯೂರಿಂಗ್ ದಿಸ್ ಎಕ್ಸರ್ಸೈಸ್. ಪ್ಲೀಸ್ ಡೌನ್ಲೋಡ್ ECI ನೆಟ್ ಆ್ಯಪ್. Yes. English. Yes. Yesterday, before yesterday, a BJP delegation met you. They are saying why this counter SIR happening through the Karnataka government electoral office when the center is doing it. ಇದು ECI ಪ್ರಕಾರ ನಾವು ಇದರ ಬಗ್ಗೆ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡೋದು ಬಿಟ್ಟು ನಾನು ಕಮೆಂಟ್ ಮಾಡಕ್ಕೆ I cannot comment on the exercise which is conducted by the state election commission. ಇನ್ನೊಂದು ಮಾಹಿತಿ, ಎನಿಮಿನೇಷನ್ ಫಾರ್ಮ್ ಕನ್ನಡದಲ್ಲಿ ಪ್ರಿಂಟ್ ಆಗಿರ್ತದೆ, ಬಟ್ ಇಟ್ ಕ್ಯಾನ್ ಬಿ ಫಿಲ್ಡ್ ಐದರ್ ಇನ್ ಕನ್ನಡ ಆರ್ ಇನ್ ಇಂಗ್ಲಿಷ್. ಎನಿಮಿನೇಷನ್ ಫಾರ್ಮ್ ಕನ್ನಡದಲ್ಲಿ ನಾವು ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ. ತಾವು ಕನ್ನಡದಲ್ಲಿ ಬೇಕಾದ್ರೆ ಅದನ್ನ ಫಿಲ್ ಮಾಡಬಹುದು. ಕನ್ನಡ ಬರೋದಿಲ್ಲ ಆದರೆ ಇಂಗ್ಲಿಷಲ್ಲಿ ಫಿಲ್ ಮಾಡಬಹುದು. ದಯವಿಟ್ಟು ಈ 2 ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯಲ್ಲಿ ಫಿಲ್ಅಪ್ ಮಾಡಬಾರ್ದಾಗಿ ನಾನು ಹೇಳ್ತೀನಿ. ಸರ್, ಸಮಸ್ಯೆ ತುಂಬಾ ಇದೆ. BLOಗಳು ಹೋದಾಗ ನೀವು ಲಾಗಿನ್ ಆಗಬೇಕು ಎಲ್ಲ ಹೇಳ್ತೀರಿ. ನಾವು ಹೇಳೋದು ನಿಜ ಇರ್ಬೋದು, ಬಟ್ ಕರ್ನಾಟಕ ಒನ್ ಆಫ್ ದ ಬೆಸ್ಟ್ ಸ್ಟೇಟ್ಸ್ ಇನ್ ಏರಿಯಾ. ಅವ್ರಿಗೆ ಟ್ರೈನಿಂಗ್ ಕೊಟ್ಟಿವಿ. ಅದಕ್ಕೆ ನಾವು BLO ಫೆಸಿಲಿಟೇಷನ್ ಸೆಂಟರ್ ಅಂತ ಒಂದು ಸೆಂಟರ್ಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಪ್ರತಿಯೊಂದು ತಾಲೂಕಾದಲ್ಲೂ ಕನಿಷ್ಠ 2 ರಿಂದ 3 ಸೆಂಟರ್ ಕ್ರಿಯೇಟ್ ಮಾಡಿದ್ವಿ. ಅದ್ರ ಕುರಿತು ಮಾಹಿತಿ ಈಗಾಗಲೇ ಕೊಟ್ಟಿದ್ದೀವಿ ಅವ್ರಿಗೆ. ಅಲ್ಲಿ ವೈಫೈ ಕನೆಕ್ಟಿವಿಟಿ ಇರ್ತದೆ, ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಇರ್ತದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಪ್ರತಿ ತಾಲೂಕಾದಲ್ಲೂ ಸಮೇತ ಅರ್ಬನ್ ಲೋಕಲ್ ಬಾಡಿ ಮೀಟಿಂಗ್ ಆಲ್ಸೋ ಅವೈಲೇಬಲ್, ರೂರಲ್ ಲೋಕಲ್ ಬಾಡಿ ಮೀಟಿಂಗ್ ಆಲ್ಸೋ ಅವೈಲೇಬಲ್, ಸಮುದಾಯ ಭವನಗಳು ಇರ್ತದೆ ಮತ್ತು ಬೇರೆ ಬೇರೆ ಇಲಾಖೆಗಳ ಬಿಲ್ಡಿಂಗ್ಸ್ ಲಭ್ಯ ಇರ್ತದೆ ನಮಗೆ. ಅದೆಲ್ಲ ಮಾಡಿಕೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಲ್ಲೆಲ್ಲಿ
VLO ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ ಅಂತ ಮಾಹಿತಿಯ ಸಮೇತ ನಾನು ಈಗ ಲಿಸ್ಟ್ ಸಮೇತ ಜಿಯೋ ಲೊಕೇಶನ್ ಸಮೇತ ತಮಗೆ ನಾನು ಹಾಕಿದ್ದೀನಿ. ಸೊ ದಟ್ ಈಸ್ ಆಲ್ರೆಡಿ ಟೋಲ್ಡ್ ಟು BLOs. BLO ಗಮನಕ್ಕೆ ಈಗಾಗಲೇ ಇದೆ. ಜಿಲ್ಲಾಧಿಕಾರಿ ಟ್ರೈನಿಂಗ್ ಕೂಡ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾರ್ಯಾರು ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ ಸಮಸ್ಯೆ ಬಂದಾಗ ಅವರು ಇದನ್ನ ಈ ಜಾಗವನ್ನು ಉಪಯೋಗ ಮಾಡ್ತಾರೆ. ಸರ್, ಪೊಲಿಟಿಕಲ್ ಪಾರ್ಟಿ Yes, sir. ಅಪ್ರಿಹೆನ್ಷನ್ ಏನಂದ್ರೆ ಇದು ಇಂಪ್ಲಿಮೆಂಟೇಷನ್ ಟ್ರಾನ್ಸ್ಪರೆನ್ಸಿ ಬಗ್ಗೆ ಅವ್ರು ಮಾತಾಡ್ತಾರೆ. ಅದೊಂದು. ಎರಡನೇದು ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಆನ್ ಎಲಿಜಿಬಲ್ ವೋಟರ್ಸ್ ಅಂತ ಹೇಳ್ತಾರೆ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಟೇಕ್ ಆನ್? This exercise is conducted as per law. ಕಾನೂನಿನ ಒಂದೇ ಒಂದು ಅಂಶವನ್ನು ಮೀರಿ ಕಂಡಕ್ಟ್ ಅನ್ನು ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾರೆ. ಅದರಿಂದ ಐ ವಾಂಟ್ ಅಶ್ಯೂರ್ ಆಲ್ ದ ಎಲೆಕ್ಟರ್ಸ್ ಆಫ್ ಕರ್ನಾಟಕ, kindly please sign the invitation form. You will get the invitation form if your names are there in the electoral roll on 16/6/2026. ಅದರಿಂದ ನಾನು ಮತ್ತೆ ರಿಕ್ವೆಸ್ಟ್ ಮಾಡಿಲ್ಲ ಮಾತಾಡೋದು, ಇದು ಕಾನೂನು ಪ್ರಕಾರ ನಡೀತಾ ಇರುವ ಒಂದು ಪ್ರಕ್ರಿಯೆ ಇರುವುದರಿಂದ ದಯವಿಟ್ಟು ಕಾನೂನು ಅಂಶ ಪ್ರಕಾರ ಇದು ನಡೀತದೆ. ಯಾವುದೇ ಒಂದು ಸಂಶಯಕ್ಕೆ ಇರಬಾರ್ದು ನಾನು ರಿಕ್ವೆಸ್ಟ್ ಮಾಡ್ತೀನಿ. There is a request for Yes. a definition of logical discrepancy. The request coming from the Home Minister of Karnataka. What is your comment on that? See, ಮೊದಲನೇದು ಈ ಹಂತದಲ್ಲಿ ಅಂದರೆ ಎನ್ಯುಮರೇಷನ್ ಫೇಸ್ ಅಲ್ಲಿ 30ನೇ ತಾರೀಕು ಜೂನ್ ಅಂದರೆ ನಾಳೆಯಿಂದ 29 ಜುಲೈವರೆಗೂ ನಾವು ಯಾವುದೇ ಒಂದು ಮತದಾರರಿಂದ ಡಾಕ್ಯುಮೆಂಟ್ಸ್ ಅನ್ನ ಪಡೆಯುವುದು. ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು ಒಂದು ಮನೆ ಮನೆಗೆ ವಿತರಣೆ ಮಾಡ್ತೀವಿ. ನಾವು ವೋಟರ್ ಹತ್ರ ವಿನಂತಿ ಮಾಡ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನು ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಕೊಡಿ. ಮಾತ್ರ ಯಾವುದೇ ಕಾರಣಕ್ಕೂ ನಾವು 5ನೇ ತಾರೀಕು ಆಗಸ್ಟ್ ಅಂದರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡೋಕ್ಕೆ ಮುಂಚೆ ನಾವು ಯಾವುದು ಡಾಕ್ಯುಮೆಂಟ್ ಮತದಾರರಿಂದ ಕಲೆಕ್ಟ್ ಮಾಡಲ್ಲ. ಸೊ ಈ ಹಂತದಲ್ಲಿ ಯಾವುದೇ ಡಾಕ್ಯುಮೆಂಟ್ ನಮಗೆ ಬೇರೆಯವ್ರ ತಾವು ಕೊಡಬಾರದೆಂದು ನಾನು ಮತದಾರರ ಹತ್ರ ವಿನಂತಿ ಮಾಡ್ತೀನಿ. ಎರಡನೇದು 5ನೇ ತಾರೀಕು ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ನಂತರ ತಾವು ಶೆಡ್ಯೂಲ್ ಅನ್ನ ನೋಡಿದ್ರೆ ಪೀರಿಯಡ್ ಫಾರ್ ಫೈಲಿಂಗ್ ಆಫ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟ್ ಇಂದ 4 ಸೆಪ್ಟೆಂಬರ್ ವರೆಗೆ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟ್ 3 ಅಕ್ಟೋಬರ್. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕೇಸ್. ಆ ಸಂದರ್ಭದಲ್ಲಿ 5ನೇ ಆಗಸ್ಟ್ ಆದ ನಂತರ ಇಫ್ ದೇರ್ ಈಸ್ ಈಗ ತಾವು ಫಿಲ್ಅಪ್ ಮಾಡಿರೋ ಮಾಹಿತಿಗೂ ಈಗಲಿರೋ ಮಾಹಿತಿ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದ್ರೆ ಇಫ್ ದೇರ್ ಇಸ್ ಎನಿ ಡಿಸ್ಕ್ರಿಪೆನ್ಸಿ ಆವಾಗ ಈಗ ನಮಗೆ ಗೊತ್ತಾಗಲ್ಲ ಎಷ್ಟು ಡಿಸ್ಕ್ರಿಪೆನ್ಸಿ ಇದೆ ಅಂತ. ಯಾಕಂದ್ರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗುವುದೇ 5 ಆಗಸ್ಟ್ಗೆ. ಅದು ಆದ ನಂತರ ಏನೋ ವ್ಯತ್ಯಾಸ ಇದ್ದ ಸಂದರ್ಭದಲ್ಲಿ ಆವಾಗ ಅಂತ ಮತದಾರರಿಗೆ ಯಾರ್ಯಾರಿಂದ ಮಾಹಿತಿ ಬೇಕೋ ಅದು ಯಾರ್ಯಾರಿಗೆ ಡಿಸ್ಕ್ರಿಪೆನ್ಸಿ ಕೊಟ್ಟಿರೋ ಇನ್ಫಾರ್ಮೇಶನ್ ಇದೆಯೋ ಅವರಿಗೆ ಮಾತ್ರ ನೋಟಿಸ್ ನೀಡಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಬ್ರೀಫ್ ಮಾಡ್ತೀವಿ ವಾಟ್ ಆರ್ ದ ಡಿಸ್ಕ್ರಿಪೆನ್ಸಿ. ಬಟ್ ಈಗ ನಾರ್ಮಲಿ ವಾಟ್ ಆರ್ ದ ಡಿಸ್ಕ್ರಿಪೆನ್ಸಿ ಐಡೆಂಟಿಫೈಡ್ ಎಲೆಕ್ಟ್ರೋಲ್ ರೋಲ್ ಇರುವ ಪ್ರಾಬ್ಲಮ್ಸ್ ಏನು ಅಂತ ಕೇಳಿದ್ರೆ ದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನಾವೇನು ಹೇಳ್ತಾ ಇದ್ದೀವಿ ಒಂದು 6 ಟೈಪ್ ಆಫ್ ಡಿಸ್ಕ್ರಿಪೆನ್ಸಿ ಐಡೆಂಟಿಫೈಡ್. ಬಟ್ ಇದು ಈಗ ಎಕ್ಸಿಸ್ಟಿಂಗ್ ಈಗ ಫ್ರೀಸ್ ಆಗಿರೋ ರೋಲ್ ಇರುವುದು ಡ್ರಾಫ್ಟ್ ರೋಲ್ 5 ಆಗಸ್ಟ್ಗೆ ಆದ ನಂತರ ಗೊತ್ತಾಗ್ತಾ ಏನಿದೆ ಅಂತ. ಬಟ್ ಏನಿದೆ ಅಂತ ಕೇಳಿದ್ರೆ ತಂದೆಗೂ ಮಗನು ವಯಸ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ರೆ, ಗ್ರ್ಯಾಂಡ್ ಫಾದರ್ಗೂ ಗ್ರ್ಯಾಂಡ್ ಸನ್ಗೂ ವಯಸ್ಸು 40 ವರ್ಷಕ್ಕಿಂತ ಕಡಿಮೆ ಇದ್ರೆ, ಆಮೇಲೆ ಜೆಂಡರ್ ಉದಾಹರಣೆಗೆ ತಂದೆ ಎಂದು ಬರೆದಿರ್ತಾರೆ ಜೆಂಡರ್ ಫಿಮೇಲ್ ಎಂದು ಇರ್ತದೆ, ತಾಯಿ ಎಂದು ಬರೆದಿರ್ತಾರೆ ಜೆಂಡರ್ ಮೇಲ್ ಎಂದು ಇರ್ತದೆ. ಆಮೇಲೆ ತಂದೆ ಇದರಲ್ಲಿ ಒಬ್ಬರಿಗೆ ಮಾತ್ರ ಮೋರ್ ದೆನ್ 8 ಪೀಪಲ್ಗೆ ಮ್ಯಾಪಿಂಗ್ ಮಾಡಿದ್ರೆ ಈ ರೀತಿ ಡಿಸ್ಕ್ರಿಪೆನ್ಸೀಸ್ ಮಾತ್ರ. ಸೊ ಅದರಿಂದ ಇಂಥ ಯಾವುದೇ ಒಂದು ವ್ಯತ್ಯಾಸಗಳು ಅಂದರೆ ಡಿಸ್ಕ್ರಿಪೆನ್ಸಿ ಇಲ್ಲಿ ಕಂಡು ಬಂದಾಗ ಅಂತ ಸಂದರ್ಭದಲ್ಲಿ ನಿಯಮ ಪ್ರಕಾರ ಆಸ್ ಪರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ ವೋಟರ್ಗೆ ಮಾಹಿತಿ ನೀಡದೆ ನಾವು ಯಾವುದೇ ಮಾಹಿತಿಯನ್ನು ಕರೆಕ್ಟ್ ಮಾಡಲಿಕ್ಕೆ ಆಗುದಿಲ್ಲ. ಸೊ ಆದ ಕಾರಣ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ಮೇಲೆ ಅಕಸ್ಮಾತ್ ನೋಟಿಸ್ ನೀಡುವ ಸಂದರ್ಭ ಬಂದಲ್ಲಿ ಯಾವ್ಯಾವ ಮತದಾರರಿಂದ ಮಾಹಿತಿ ಪಡಿಬೇಕೆಂದು ER ಅವರು ನೋಟಿಸ್ ಅನ್ನು ಸರ್ವ್ ಮಾಡ್ತಾರೆ. ಪ್ರತಿ ನೋಟಿಸ್ಗೂ ಉದ್ದೇಶ ಡಿಲೀಟ್ ಮಾಡುವುದಾಗಿ ಇರುವುದಿಲ್ಲ. ಅದರಿಂದ ದಯವಿಟ್ಟು ನೋಟಿಸ್ ಇಸ್ ಅ ಕಮ್ಯುನಿಕೇಶನ್. ಸೊ ನಾವು ಅಫಿಷಿಯಲ್ ಕಮ್ಯುನಿಕೇಶನ್ ಮಾಡೋದನ್ನ ನೋಟಿಸ್ ಅಂತ ತಿಳಿಸ್ತೀವಿ. ಸೊ ಎವ್ರಿ ನೋಟಿಸ್ ಮೇ ನಾಟ್ ಲೀಡ್ ಟು ಡಿಲೀಷನ್. ಸೊ ಅದರಿಂದ ದಯವಿಟ್ಟು ಮತ್ತೊಮ್ಮೆ ಐ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಆಫ್ ಕರ್ನಾಟಕ that the notice phase starts only after 5th August. 5 ಆಗಸ್ಟ್ ಆದಮೇಲೆ ಮಾತ್ರ ನಮಗೆ ಗೊತ್ತಾಗ್ತದೆ ಎಷ್ಟು ಜನರಿಗೆ ನೋಟಿಸ್ ಜನರೇಟ್ ಆಗಬಹುದು ಅಂತ. ಆವಾಗ ಸಂಪೂರ್ಣ ಮಾಹಿತಿನ ತಮಗೆ ಕೊಡ್ತೀವಿ. ಈಗಾಗಲೇ ಅದ್ರ ಕುರಿತು ಡಾಕ್ಯುಮೆಂಟ್ಸ್ ಅನ್ನ ಪಬ್ಲಿಷ್ ಮಾಡಿದ್ವಿ. ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಬೇರೆ ಕೊಟ್ಟಿದ್ವಿ. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಮೇ ಬಿ ನೀಡೆಡ್ ಈ ಕೂಡ ಯು ರಿಸೀವ್ ಎ ನೋಟಿಸ್ ಅಂತ ಅದು ಈ ಡಾಕ್ಯುಮೆಂಟ್ ಮೆನ್ಷನ್ ಮಾಡಿದ್ವಿ. ನಾವು 5 ಆಗಸ್ಟ್ ಆದ ನಂತರ ಮತ್ತೊಮ್ಮೆ ತಮ್ಮ ಮುಖಾಂತರ ಮತದಾರರಿಗೆ ಮಾಹಿತಿಯನ್ನು ಕೊಡ್ತೀವಿ ಎಷ್ಟು ನೋಟಿಸ್ ಜನರೇಟ್ ಆಗುತ್ತೆ. ಅಲ್ಲಿ ತನಕ ಈಗ ನಾಳೆಯಿಂದ ನಾವು ಪ್ರತಿದಿನ ವಿ ವಿಲ್ ಬಿ ಗಿವಿಂಗ್ ಪ್ರೆಸ್ ನೋಟ್ ಎವ್ರಿ ಡೇ. ಅದರಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಟೋಟಲ್ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಮಾಡಿದ್ವಿ, ಎಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಎಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಿದ್ವಿ, ಕಲೆಕ್ಟ್ ಮಾಡಿದ ಫಾರ್ಮ್ಸ್ ಅಲ್ಲಿ ಎಷ್ಟು ಫಾರ್ಮ್ಸ್ ಡಿಜಿಟೈಸ್ ಮಾಡಲಾಗಿದೆ, ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡಕ್ ಆಗಿಲ್ಲ, ಕಲೆಕ್ಟ್ ಮಾಡಕ್ ಆಗದೇ ಇರೋ ಫಾರ್ಮ್ಸ್ ಕಾರಣ ಏನು, ಉದಾಹರಣೆಗೆ ಎಷ್ಟು ವೋಟರ್ಸ್ ಆರ್ ಆಬ್ಸೆಂಟ್,
ಎಷ್ಟು ವೋಟರ್ಸ್ ಆರ್ ಶಿಫ್ಟೆಡ್, ಎಷ್ಟು ವೋಟರ್ಸ್ ಆರ್ ಡ್ಯೂಪ್ಲಿಕೇಟ್, ಎಷ್ಟು ವೋಟರ್ಸ್ ಆರ್ ಡೆಡ್. ಈ ಮಾಹಿತಿಯನ್ನ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ ಪೋಲಿಂಗ್ ಸ್ಟೇಷನ್ ಅಲ್ಲಿ ಇರುವ BL ಬೂತ್ ಏಜೆಂಟ್ಗೆ, ಗ್ರಾಮ ಪಂಚಾಯತ್ ಚಾವಡಿಗೆ, ERO ವೆಬ್ಸೈಟ್ ಅಲ್ಲಿ, DO ವೆಬ್ಸೈಟ್ ಅಲ್ಲಿ ಮತ್ತು CO ಕರ್ನಾಟಕ ವೆಬ್ಸೈಟ್ ಅಲ್ಲಿ ಇಷ್ಟಕ್ಕೂ ಪಬ್ಲಿಷ್ ಮಾಡ್ತೀವಿ. ಆಮೇಲೆ ಎಲ್ಲ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ ಮಾಹಿತಿನೂ ಕೊಟ್ಟಿರ್ತೀವಿ. So the exercise is absolutely transparent, and we will be communicating to you how many forms are distributed, how many forms are collected back, how many forms are digitized, and out of the forms not collected, how many forms because of absent, because of shifted, because of duplicate, and because of dead. So all the information will be transparently given up to polling station wise, including the names of the elector whose forms have not been received. Yes. So there is a statement from Congress party which says that there is a conflicting BLO and BLO supervisor details published on the CEO website Karnataka. They say that what was shared with them and what is published is entirely different. See, ನಮ್ಮ ಈ ಮಾಹಿತಿಯನ್ನ ನಾವು ನಮ್ಮ ವೆಬ್ಸೈಟ್ ಹಾಕಿದ್ದೀವಿ. We have updated the information. If there are any mistakes in the information, we will correct it. But I am very sure we tried our best to give the exact information to everybody. ಸಪೋಸ್ ಈಗ ಏನಾಯ್ತು ಅಂತ ಕೇಳಿದ್ರೆ ಒಂದು 10 ಜನ ಫಾರ್ವರ್ಡ್ 9 ಡಿಜಿಟ್ಸ್ ಮಾತ್ರ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಮಾಡಿದ್ವಿ. ಒಂದು ಕಡೆ ರಿಪೀಟ್ ಆಗಿತ್ತು, ಬ್ಯೂರೋ ಸೂಪರ್ವೈಸರ್ ಮತ್ತು ಇರೋದು ರಿಪೀಟ್ ಆಗಿತ್ತು. ವಿ ಅಪ್ರಿಷಿಯೇಟ್ ಆಲ್ ದ ಸಜೆಷನ್ಸ್. We will take it very positively and we will correct. If at all something need to be corrected from my side, sure we will do it. So this about what are the key challenges? ಈ corrections ಎಲ್ಲ ಫೈನಲ್ ಆಗ್ತದೆ, SIR ಮಾಡಬೇಡಿ, ಮುಂದೂಡಿ ಅಂತ ರಿಕ್ವೆಸ್ಟ್ ನಮ್ದು ಮಾಡ್ತೀವಿ. ಈಗ ಈ ಗೊಂದಲಗಳು ಸರಿ ಇದು ನಾವು ಕನಿಷ್ಠ ಕಳೆದ 20 ದಿವಸದಿಂದ ಈ ಮಾಹಿತಿ ನಾವು ಕೊಡ್ತಾನೆ ಇರ್ತೀವಿ. if ತಾವು ಈಗ ಚೆಕ್ ಮಾಡಿದ್ರೆ it will be 100% perfect. Because ಯಾಕೆ ನಾನು ಮಾಹಿತಿ ಹೇಳ್ತೀನಿ ಅಂತ ಕೇಳಿದ್ರೆ 59,050 BLO ಏನಿದ್ದಾರೆ ಇವು ಪ್ರತಿಯೊಬ್ಬರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಅವರು ಓಕೆ ಕೊಡಬೇಕು. ಸೊ ಇದು ಅವರ್ಸ್ ಇಸ್ 100% ಆಗಿದೆ ಈಗ. ಐ ಕುಡ್ ಅಶ್ಯೂರ್ ಯು ಇಟ್ಸ್ ಬೀನ್ ಡನ್. ಐ ಹ್ಯಾವ್ ಸ್ಟಾರ್ಟೆಡ್ ಪ್ರಿಪರೇಷನ್ 20 days ಬ್ಯಾಕ್ ಇಟ್ ಸೆಲ್ಫ್. ಸಿ ಯಾವುದೇ ಇಶ್ಯೂ ಮ್ಯಾಸಿವ್ ಸ್ಕೇಲ್ ಇಟ್ಸ್ ಮ್ಯಾಸಿವ್ ಲಾಜಿಸ್ಟಿಕ್ ಎಕ್ಸರ್ಸೈಸ್. So there may be one or two issues, but sure we will take the suggestions very seriously and we will correct. So this about ಬಿಜೆಪಿನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಪರ್ಯಾಯ ಇದು ನಡೀತಾ ಇದೆ ಅದ್ರ ಬಗ್ಗೆ ಏನು ಸರ್? ನಾನು ಮೊದಲೇ ಹೇಳಿದ್ದೀನಿ, ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ಆಗ್ತಾರೆ SIR ಕುರಿತು ಮಾತ್ರ ನಾನು ಕಮೆಂಟ್ ಮಾಡೋಕ್ಕಾಗ್ತದೆ. ರಾಜ್ಯದ ಚುನಾವಣಾ ಆಯೋಗ ವತಿಯಿಂದ ಆಗ್ತಾರೆ ಯಾವುದೇ ಎಕ್ಸೈಸ್ ಕುರಿತು ಕಮೆಂಟ್ ಮಾಡೋಕ್ಕೆ ಆಗುದಿಲ್ಲ. so this about what are the key challenges you foresee? ಇಷ್ಟೊತ್ತು ಮಾಡಿದ್ದೀವಿ. Yes sir. ಈಗ see the biggest challenge now is to distribute all the 5,54 lakh forms to the doorstep of each and every voter, especially from June 30 to 28 July. And to collect the forms back and to digitize is the biggest challenge. Yes. So I am very sure since we have our bureaus have done mapping more than 90%, they are all very well versed with the exercise, and our officers also are monitoring continuously, and the district team, entire district team are geared up. And if we kindly see sweep activities have started past 3-4 days very seriously. Lot of photos are coming in, so everybody will participate. And booth agents also, you could see 24,000 booth agent ಇದ್ರು ಕನಿಷ್ಠ 2 ತಿಂಗಳು ಹಿಂದೆ. ಈಗ 1,15,000 booth agents ಅನ್ನ ಪೊಲಿಟಿಕಲ್ ಪಾರ್ಟೀಸ್ ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. So we get support from all the political parties and their agents also. Again, I am assuring it's a transparent exercise. I've been continuously giving all the data, including up to the polling station level. So we definitely do the exercise as per law to help each and every community voter of Karnataka. So for overseas people who are overseas and digital passport is one of the documents that the constitution mentioned in the who should be mentioned. So now since MAS's passport is not a valid identity document, how will Normally, now we have announced the list of documents which will be taken during the notice period. We will not collect any document as of now. Enumeration phase, we are not going to collect any document from the voter as of now. But during the notice period, whatever the document is notified by Election Commission of India, it will be taken. overseas people can use his passport for the We have already notified from not from our side, na definitely. ಸರ್ ಹೊಸದಾಗಿ ಸೇರ್ಪಡೆ ಆಗೋದು ಮಾತ್ರ 15 ಈಗ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅವ್ರಿಗೆ ಅಪ್ಲಿಕೇಶನ್ ಒಳ್ಳೆ ಪ್ರಶ್ನೆ. See, the qualifying date is 1/10/26. ಈ SIR ಕ್ವಾಲಿಫೈ ಡೇಟ್ ಅಂದರೆ 1/10/2026 ಯಾರೆಲ್ಲ 18 ವಯಸ್ಸು ಪೂರ್ಣಗೊಳ್ಳುತ್ತಾರೋ ಅವರೆಲ್ಲರೂ ಮತದಾರರಾಗಲಿಕ್ಕೆ ಆಗ್ಬೋದು. ಈಗ ನಾವು ಎನಿಮೇಷನ್ ಫಾರ್ಮ್ ಯಾರಿಗೆ ಪ್ರಿಂಟ್ ಮಾಡ್ತೀವಿ ಅಂತ ಕೇಳಿದ್ರೆ 1/10/26
ಯಾರು ಮತದಾರ ಎಲಿಜಿಬಲ್ ಆಗ್ತಾರೆ ಅವ್ರಿಗೆ ನಮ್ಮ ಹತ್ರ ಹೆಸರು ಇರುವುದಿಲ್ಲ. ಸೊ ಯಾರು 16/6/2026ಕ್ಕೆ ಎಲೆಕ್ಟ್ರೋನಲ್ಲಿ ಹೆಸರು ಇತ್ತು ಅವ್ರು ಯಾವ ಫಾರ್ಮ್ ಪ್ರಿಂಟ್ ಮಾಡ್ತೀವಿ. ಯಾರ್ಯಾರೆಲ್ಲ ಈಗ ಸೇರ್ಪಡೆ ಆಗಿಲ್ಲ ಆದರೆ ಎಲಿಜಿಬಲ್ ಟು ಬಿಕಮ್ ವೋಟರ್ ಇದ್ದಾರೋ ದೇ ಕ್ಯಾನ್ ಕರೆಕ್ಟ್ ಫಾರ್ಮ್ 6 ಫ್ರಮ್ ಅವರ್ BLOs. ಪ್ರತಿಯೊಂದು BLO ಹತ್ರ 30 ಫಾರ್ಮ್ 6 ಅನ್ನ ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಆ ಫಾರ್ಮ್ 6 ತಾವು ದಯವಿಟ್ಟು ಫಿಲ್ ಮಾಡಿ BLO ಹತ್ರ ಕೊಡಬಹುದಾಗಿದೆ. We welcome, I request all the new voters kindly enroll yourself. Collect the form 6 from our BLOs. Please fill up the form and give it. Surely we will get. So there are several instances where